ಕಾಲೇಜುಗಳ ಎಲ್ಲ ಕೋರ್ಸುಗಳ ವಿವರವನ್ನ ನಿಮಗೆ ಕೊಡ್ತಿರೋದ್ರಿಂದ ತಾವು ಬಂದಿದ್ದೀರಾ. ನಾನು ಪ್ರಸನ್ನ, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟ್ಗಳನ್ನ ಹಂಚಿಕೆ ಮಾಡುವಂತಹ ಜವಾಬ್ದಾರಿ, ಪರೀಕ್ಷೆ ನಡೆಸುವಂತಹ ಮತ್ತು ಹಂಚಿಕೆ ಮಾಡುವಂತಹ ಎಲ್ಲ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲಿತ್ತು. ಆದ್ರೆ ಇತ್ತೀಚೆಗೆ ನೀಟ್ ಪರೀಕ್ಷೆ ಬಂದ ನಂತರ ಡೆಂಟಲ್ ಮತ್ತೆ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ತಾವು ನೀಟ್ ರಿಸಲ್ಟ್ ಅನ್ನ ನಾವು ತಗೊಂಡು ನಾವು ತೊಂದರೆ ಅಲರ್ಟ್ ಮಾಡ್ತೀವಿ. ನಾನು ನಿಮಗೆ ಹಂತವಾಗಿ ಇವರು ನನಗೆ ಹೇಳಿದ್ದು ಮೋಟಿವೇಶನ್ ಅಂತ ನನಗನ್ಸುತ್ತೆ. ನಿಮಗೆ ಈಗಾಗಲೇ ತಾವು ತಮ್ಮ ಟೀಚರ್ಸ್ ಇಂದ, ಬೇರೆ ಬೇರೆ ಪೋಷಕರಿಂದ ಸುತ್ತಮುತ್ತ ಮೋಟಿವೇಶನ್ ಆಗಿರ್ತೀರಾ. ಸದ್ಯಕ್ಕೆ ನಿಮಗೆ ಬಹುಮುಖ್ಯವಾದಂತದ್ದು ಈಗ ಪರೀಕ್ಷೆ ಅಪ್ಲಿಕೇಶನ್ ಹಾಕಿದ್ದೀರಾ, ಪರೀಕ್ಷೆ ಬರೀಬೇಕು, ಪರೀಕ್ಷೆ ಆದ ನಂತರ ನೀವು ಅಡ್ಮಿಷನ್ ಆಗ್ಬೇಕು. ಇದಕ್ಕೆ ಪೂರಕವಾಗಿ ಕೆಲವೊಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈಗಾಗಲೇ ತಾವು ಅಪ್ಲಿಕೇಶನ್ ಹಾಕಿದ್ದೀರಾ ಸಿಇಟಿಗೆ, ಅದಕ್ಕೆ ನಾವು 16-17ನೇ ತಾರೀಕು ಸಿಇಟಿ ಪರೀಕ್ಷೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ಹಾಕಿದಂತಹ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಕೋರ್ಸ್ಗಳಿಗೆ ಒಂದಷ್ಟು ರಿಸರ್ವೇಶನ್ಸ್ ಅಪ್ಲಿಕೇಬಲ್ ಇದೆ. ಹಾಗಾಗಿ ತಾವು ಯಾವ್ದಾದ್ರು ರಿಸರ್ವೇಶನ್ ಗೆ ಎಲಿಜಿಬಿಲಿಟಿ ಇತ್ತು ಅಂತಂದ್ರೆ ತಾವು ಅದನ್ನ ಕ್ಲೈಮ್ಸ್ ಮಾಡಿರ್ತೀರಾ. ಇವತ್ತು ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿರೋದ್ರಿಂದ ನಾವು ಕ್ಯಾಸ್ಟ್, ಇನ್ಕಮ್ ಮತ್ತೆ 371J ಈ ರಿಸರ್ವೇಶನ್ ಎಲ್ಲ ತಾವೇನ್ ಕ್ಲೈಮ್ ಮಾಡ್ತೀರಾ, ಕಂದಾಯ ಇಲಾಖೆಯಲ್ಲಿ ತಾವೇನ್ ಸರ್ಟಿಫಿಕೇಟ್ ತಗೊಂಡಿರ್ತೀರಾ, ಅದನ್ನ ನಾವು ಬ್ಯಾಕ್ ಎಂಡ್ ಅಲ್ಲೇ ನಾವು ಅದನ್ನ ವೆರಿಫೈ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ನೀವು ತಹಶೀಲ್ದಾರ್ ಆಫೀಸರ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಸಾಕು, ನೀವು RD ನಂಬರ್ ಹಾಕಿದ್ರೆ ನಾವು ಆಟೋಮೆಟಿಕ್ ಆಗಿ ಅದು ನೀವು ಇಂಥ ಕ್ಯಾಸ್ಟ್ ಅವರು ಕ್ಲೈಮ್ ಮಾಡಿದ್ದಾರೆ, ಎಷ್ಟು ಇನ್ಕಮ್ ಇದೆ ಅಂತ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ನಮ್ಮಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಅಲ್ಲಿ ಸಹ 1ನೇ ತರಗತಿಯಿಂದ 10ನೇ ತರಗತಿ ಓದಿದವರಿಗೆ ಸಹ ಒಂದಷ್ಟು ಸೀಟ್ಗಳನ್ನ ನಾವು ರಿಸರ್ವ್ ಮಾಡುವಂತಿರುತ್ತೆ. ಈ ಹಿಂದೆ ಎಲ್ಲರೂ ಸಹ ವೆರಿಫಿಕೇಶನ್ ಗೆ BO ಆಫೀಸಿಗೆ ಹೋಗ್ಬೇಕಾಗಿತ್ತು, ಅದಕ್ಕಿಂತ ಒಂದು KA ಬರಬೇಕಾಗಿತ್ತು. ನಾವು ಈ ವರ್ಷ ಏನ್ ಮಾಡಿ, ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಿಗೇನೆ ನಾವು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ವಿದ್ಯಾರ್ಥಿ ಅರ್ಹತೆ ಇತ್ತು ಅಂತಂದ್ರೆ ಓಕೆ ಮಾಡೋದಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ವಿ. ಅದು ಸಹ ನಿಮ್ಮ ಕಾಲೇಜ್ ಹಂತದಲ್ಲಿ ವೆರಿಫಿಕೇಶನ್ ಆಗಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ, ನಾನು ಹಾಕುವಂತ ಸಂದರ್ಭದಲ್ಲಿ ಮಿಸ್ಟೇಕ್ ಮಾಡಿದೀವಿ, ನಾನು ಕ್ಲೈಮ್ ಮಾಡಿಲ್ಲ, ಏನ್ ಮಾಡೋದು, ಪರೀಕ್ಷೆ ಬರೋದು, ಏನು ಚಿಂತೆ ಮಾಡಬೇಡಿ. ನಾವೀಗ ನೀವು ಪರೀಕ್ಷೆಗೆ ಪ್ರಿಪರೇಷನ್ ಆಗಲಿ ಅಂತ ನಾವು ಎಡಿಟ್ ಆಪ್ಷನ್ ಕೊಟ್ಟಿಲ್ಲ. ಒನ್ಸ್ ಪರೀಕ್ಷೆ ಮುಗಿದ ನಂತರ ನಾವು ಎಡಿಟ್ ಆಪ್ಷನ್ ಕೊಡ್ತೀವಿ. ನೀವು ಯಾವ್ದಾದ್ರು ರಿಸರ್ವೇಶನ್ ಕ್ಲೈಮ್ ಮಾಡಿಲ್ಲ, ಯಾವ್ದಾದ್ರು ದಾಖಲೆಗಳನ್ನ ಬಿಟ್ಟಿಲ್ಲ ಅಂತಂದ್ರೆ ತಾವು ಹಾಕುವಂತದ್ದಕ್ಕೆ ಅವಕಾಶ ಕೊಡ್ತೀವಿ. ನಿಮ್ಮ ರಿಸಲ್ಟ್ ಬರೋ ತನಕ ಅಂದ್ರೆ ಆಪ್ಷನ್ ಎಂಟ್ರಿ ಶುರು ಮಾಡೋ ತನಕ ನಿಮಗೆ ಅವಕಾಶ ಕೊಡ್ತೀವಿ. ಮತ್ತೆ ಯಾವ್ದಾದ್ರು ಒಂದು ಎಡಿಟ್ ಮಾಡಿದ್ಮೇಲೆ ಮತ್ತೆ ನೀವು KA ಬರ್ಬೇಕಾದ ದಾಖಲೆ ಪರಿಶೀಲನೆಗೆ ಅಗತ್ಯ ಇಲ್ಲ. ತಾವು ನಮ್ಮ ಕಾಲೇಜು ಪ್ರಿನ್ಸಿಪಾಲ್ ಹತ್ರ ಹೋಗಿ ನೀವು ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಸಾಕು, ಅಷ್ಟು ಸರಳ ಮಾಡಿದ್ವಿ. ಓಕೆ, ಈಗ ಪರೀಕ್ಷೆ ವಿಷಯಕ್ಕೆ ಬರೋಣ. ನಾವು 16 ಮತ್ತೆ 17ನೇ ತಾರೀಕು PCMB 4 ಸಬ್ಜೆಕ್ಟಿಗೆ ಪರೀಕ್ಷೆ ನಡೆಸ್ತಾ ಇದೀವಿ. ಕೆಲವರಿಗೆ ಜೀವನದಲ್ಲಿ ಬಹಳ ಸ್ಪಷ್ಟತೆ ಇರುತ್ತೆ, ನಾವು ಮೆಡಿಕಲ್ ಗೆ ಹೋಗೋದೇ ಇಲ್ಲ, ಇಂಜಿನಿಯರಿಂಗ್ ಮಾತ್ರ ಹೋಗ್ತೀವಿ ಅಂತ. ನಾವು ಮೆಡಿಕಲ್ ಗೆ ಹೋಗ್ತೀವಿ ಅನ್ನೋರು ಬಯಾಲಜಿ ನೀಟಲ್ಲಿ ಬರ್ತಿರ್ತೀರ. ನಮ್ಮಲ್ಲಿ ಸಹ ಬಯಾಲಜಿ ಬರೆದು ನಾವು ಸೀಟ್ ಹಂಚಿಕೆ ಮಾಡುವಂತಹ ಕೆಲವು ಫಾರ್ಮ್ ಸೈನ್ಸ್, ವೆಟರ್ನರಿ, ನರ್ಸಿಂಗ್ ಸೀಟ್ಗಳಿದೆ. ಅದಕ್ಕೋಸ್ಕರ ನೀವು ನಮ್ಮಲ್ಲಿ ಬಯಾಲಜಿನ ಬರೀಬೇಕಾಗುತ್ತೆ. ಕೆಲವರಿಗೆ ತುಂಬಾ ಸ್ಪಷ್ಟತೆ ಇದೆ, ನಾನು ಇಂಜಿನಿಯರಿಂಗ್ ಮಾತ್ರ ಹೋಗ್ತೀನಿ ಅಂತ. ತಾವು ಅಪ್ಲಿಕೇಶನ್ ಹಾಕುವಾಗಲೇ ನಾನು ಬಯಾಲಜಿ ಬರೆಯಲ್ಲ ಅಂತ ತಾವು ಕ್ಲಿಕ್ ಮಾಡಿದ್ದೀರಾ. ಹಾಗಾಗಿ ನೀವು PCM ಮಾತ್ರ ನೀವು ಪರೀಕ್ಷೆಯನ್ನ ಬರೀತೀರಾ. 16-17 ಆದ ನಂತರ ಈಗಾಗಲೇ ನಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಸೀಟ್ ಹಂಚಿಕೆ ಮಾಡುವಂತದ್ದಕ್ಕೆ CET ಪರೀಕ್ಷೆಯ 50% ಅಂಕಗಳು ಮತ್ತೆ PUC 50% ಅಂಕಗಳನ್ನು ತಗೊಂಡು ನಿಮ್ಗೆ ರ್ಯಾಂಕ್ ಅನ್ನು ನಾವು ಹಂಚಿಕೆ ಮಾಡ್ತೀವಿ. ಹಾಗಾಗಿ ನಾವು ಒಂದು 15 ಡೇಸ್ ಅಲ್ಲಿ ನೀವು ಪರೀಕ್ಷೆ ಬರೆದಂತ ಎಲ್ಲದನ್ನ ರಿಸಲ್ಟ್ ಗೆ ರೆಡಿ ಮಾಡಿ ಸಹ PUC ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತೀವಿ. ನಮಗೆ ಗೊತ್ತಿದೆ PUC ಅವರು ಈಗಾಗಲೇ ಪರೀಕ್ಷೆ ಮುಗಿದಿದೆ, ಬಟ್ ಆದ್ರೆ ಅವರು 3 ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಾವು 3 ಪರೀಕ್ಷೆ ತನಕ ಕಾಯಿಲ್ಲ, 2 ಪರೀಕ್ಷೆಯ ಫಲಿತಾಂಶವನ್ನು ತಗೊಂಡು ನಮ್ಮ ರಿಸಲ್ಟ್ ಅನ್ನು ನಿಮಗೆ ಪಬ್ಲಿಷ್ ಮಾಡ್ತೀವಿ. ನಂತರ ಏನು, ಕೆಲವರು ಈ ನಮ್ಮ ಪರೀಕ್ಷೆ ನಂತರ ನಾನು ದಾಖಲೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ವಿಶೇಷ ಕೆಟಗರಿಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಸೀಟು ಹಂಚಿಕೆ ಮಾಡುವಂತದ್ದಕ್ಕೆ ಈ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಿರುವಂತವ್ರು, ಹಿಂದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡಿದ್ದಂತವ್ರು, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಏನಾದ್ರು ಸಾಧನೆ ಮಾಡಿರುವಂತವರಿಗೆ, NCC ನಲ್ಲಿ ಇದ್ದಂತವರಿಗೆ ಒಂದಷ್ಟು ರಿಸರ್ವೇಶನ್ಸ್ ಇದೆ.
ಅವರಿಗೆಲ್ಲ ದಾಖಲೆಗಳ ಪರಿಶೀಲನೆ ಮಾಡುವಂತದ್ದು ನಾವು ಪರೀಕ್ಷೆ ಆದ ನಂತರ ಡೇಟಾ ಕೊಡ್ತೀವಿ. ಅದು ನಂಬರ್ ತುಂಬಾ ಕಡಿಮೆ ಇದೆ, ಅಂತವ್ರು ಯಾರು ಇದೆ ಅಂತ ಪರೀಕ್ಷೆ ಆದ ನಂತರ ನಾವು ಕೊಡ್ತೀವಿ. ಅವ್ರು ಮಾತ್ರ ಕೆಇಎಗೆ ಬಂದು ಆ ಇಲಾಖೆಯವರು ಸಹ ಬರ್ತಾರೆ, ನಾವು ದಾಖಲೆ ಪರಿಶೀಲನೆಯನ್ನ ಮಾಡ್ತೀವಿ. ಈಗ ರಿಸಲ್ಟ್ ಆಯ್ತು. ರಿಸಲ್ಟ್ ಆದ್ಮೇಲೆ ಕೆಲವರು ವಿದ್ಯಾರ್ಥಿಗಳು ಮೆಡಿಕಲ್ ಹೋಗುವಂತವ್ರು ನಮ್ಮ ಸಿಇಟಿ ಎಕ್ಸಾಮ್ ಅನ್ನೇ ಬರೆಯಲ್ಲ, ಸಿಇಟಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಾವು ಹೇಳಿದ್ವಿ. ಇವತ್ತು ನಾವು 3,70,000 ವಿದ್ಯಾರ್ಥಿಗಳು ಸಿಇಟಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಆದ್ರೆ ಸಿಇಟಿ ಪರೀಕ್ಷೆನ ಬರೀತೀವಿ ಅಂತ ಹೇಳಿರುವಂತವರು ಕೇವಲ 3,35,000 ಜನ. ಇನ್ನುಳಿದವರೆಲ್ಲ ನಾವು ಇಲ್ಲ ನೀಟ್ ಅನ್ನ ಬರೀತೀವಿ, ಇಲ್ಲಿ ಜಸ್ಟ್ ನಾವು ಸೀಟ್ ಅಲಾಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ರಿಜಿಸ್ಟರ್ ಮಾಡಿದೀವಿ ಅಂತ. ನಮಗೆಲ್ಲ ಮಾಹಿತಿಗೆ ಹೇಳುವಂತದ್ದು, ಇವತ್ತು ಮೆಡಿಕಲ್, ಡೆಂಟಲ್, ಆಯುಷ್ ಈ ಎಲ್ಲಾ ಸೀಟ್ಗಳು ಏನಿದೆ, ಹಿಂದೆ ನಮ್ಗೆ ಗೊತ್ತಿತ್ತು ಈ ಸರ್ಕಾರಿ ಕೋಟದ ಸೀಟ್ಗಳು ಮಾತ್ರ ನಮ್ಮ ಮುಖಾಂತರ ಅಲಾಟ್ ಆಗ್ತಿತ್ತು. ಉಳಿದಂತೆ ಮ್ಯಾನೇಜ್ಮೆಂಟ್, NRI ಮತ್ತೆ ಕಾಮೆಂಟ್ ಕೇಸ್ ಆಯ್ತು, ಮೆಡಿಕಲ್, ಡೆಂಟಲ್, ಆಯುಷ್ ಬಗ್ಗೆ ಹೇಳ್ತಾ ಇದೀನಿ, ಆ ಸೀಟ್ಗಳು ಉಳಿದಿದ್ದು ನಾವು ನೇರ ಅಡ್ಮಿಷನ್ ಮಾಡ್ಕೊಂತಿದ್ವಿ. ಇತ್ತೀಚೆಗೆ ತಮಗೆ ಗೊತ್ತಿದೆ, ಕಳೆದ 2 ವರ್ಷಗಳಿಂದ 100% ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಹಂಚಿಕೆ ಆಗುವಂತದ್ದು. ಈಗ ನನಗೆ ಸುಮಾರು ಸಂದರ್ಭದಲ್ಲಿ ಪೇರೆಂಟ್ಸ್ ಸೀದಾ ಕಾಲೇಜಿಗೆ ಹೋಗ್ಬಿಡ್ತಾರೆ, ಸರ್ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲ ಸರ್, ನಮ್ದೊಂದು ಬುಕ್ ಮಾಡ್ಕೊಂಡ್ಬಿಡಿ ಅಂತ. ಮೆಡಿಕಲ್ ವಿಚಾರದಲ್ಲಿ ಯಾವುದು ಬುಕ್ಕಿಂಗ್ ವ್ಯವಸ್ಥೆ ಇಲ್ಲ, 100% ಕೆಇಎ ಮೂಲಕನೇ ಆಗುವಂತದ್ದು. ಓಕೆ, ಹೇಗಾಗುತ್ತೆ? ನಾನು ಬರೀ ನೀಟ್ ಎಕ್ಸಾಮ್ ಬರ್ದಿದ್ದೀನಿ, ನೀವು ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ತಾವು ರಿಜಿಸ್ಟರ್ ಮಾಡಬೇಕು. ಈಗಾಗಲೇ ಸಿಇಟಿ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಪ್ರತ್ಯೇಕ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ಅಪ್ಲಿಕೇಶನ್ ಹಾಕುವಾಗ ನಾವು ಅಲ್ಲಿ ಕೇಳಿದ್ವಿ, ನೀಟ್ ಅಂತ, ನೀಟಿನ ಮುಖಾಂತರ ಸೀಟು ಅಲಾಟ್ ಮಾಡ್ಕೊಂತೀರಾ ಅಂದ್ರೆ ಎಸ್ ಅಂತಂದ್ರೆ ಓಕೆ ಫೈನ್. ಸರ್ ನಾನು ಅದು ಹಾಕಿಲ್ಲ, ನೀಟ್ ಮತ್ತೋಗ್ಬಿಟ್ಟಿದೆ, ನನಗೆ ಚಿಂತೆ ಮಾಡಬೇಡಿ, ಎಕ್ಸಾಮ್ ಆದ್ಮೇಲೆ ನಾನು ಅವಕಾಶ ಕೊಡ್ತೀನಿ. ಸರ್ ನನ್ನ ಮಗು ನೀಟ್ ಎಕ್ಸಾಮ್ ಮಾತ್ರ ಬರೀತಾ ಇದ್ದಾರೆ, ಸಿಇಟಿ ರಿಜಿಸ್ಟ್ರೇಷನ್ ನಾನು ಮಾಡಿಲ್ಲ, ಚಿಂತೆ ಮಾಡಬೇಡಿ, ನಮ್ದು ಆದ್ಮೇಲೆ ಮತ್ತೆ ನಾವು ರಿಜಿಸ್ಟ್ರೇಷನ್ ಗೆ ಅವಕಾಶ ಕೊಡ್ತೀವಿ. ಸಿಇಟಿ ಎಕ್ಸಾಮ್ ಬರ್ದಿದ್ದೀರಾ, ನೀವು ನೀಟ್ ಎಕ್ಸಾಮ್ ಸಹ ಬರ್ದಿದ್ದೀರಾ, ನಮ್ಗೆ ನೀಟ್ ಮಾರ್ಕ್ಸ್ ಹೆಂಗ್ ಸಿಗುತ್ತೆ? ಸಿಇಟಿ ಮಾರ್ಕ್ಸ್ ನಮ್ಮ ಹತ್ರನೇ ಇರುತ್ತೆ. ಯಾರು ಮೆಡಿಕಲ್ ಸೀಟ್ ತಗೊಳ್ಬೇಕು ಅಂತಿದ್ದೀರಾ, ನಾವು ನಿಮಗೆ ನೆಕ್ಸ್ಟ್ ನಮಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಎಕ್ಸಾಮ್ ಅನ್ನ ಮಾಡ್ತಾರೆ, ಅವರಿಂದ ನಾವು ಡೇಟಾವನ್ನ ತಗೊಂಡು ನಾವು ಬ್ಯಾಚ್ ಮಾಡ್ಕೊಂತೀವಿ. ರಿಜಿಸ್ಟ್ರೇಷನ್, ನೀಟ್ ರಿಜಿಸ್ಟ್ರೇಷನ್ ನಂಬರ್ ನ ಮಾತ್ರ ಎಂಟ್ರಿ ಮಾಡುವಂತದ್ದಕ್ಕೆ ಅವಕಾಶ ಇದೆ, ಅದು ಮಾಡಬೇಕು. ಅದನ್ನೆಲ್ಲ ನಾವು ಹಂತವಾಗಿ ನಾವು ಗೈಡ್ ಮಾಡ್ತೀವಿ. ಓಕೆ, ಸೀಟು ಈಗಾಗಲೇ ತಾವೆಲ್ಲ ಕಾಲೇಜಲ್ಲಿ ಯಾವ್ದು ಬೆಸ್ಟ್ ಕಾಲೇಜು, ಯಾವ್ದು ಬೆಸ್ಟ್ ಕೋರ್ಸ್ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಪೇರೆಂಟ್ಸ್ ಸಹ ಸಾಕಷ್ಟು ಇದ್ದೀರಾ. ನಮ್ಗೆ ನಾನು ವಿಶೇಷವಾಗಿ ನಿಮ್ಮ ಮಗುನ ಎಲ್ಲಿ ಸೇರಿಸಬೇಕು ಅಂತನ್ನುವಂಥದ್ದನ್ನ ಅಡ್ವೈಸ್ ಮಾಡಲ್ಲ, ಅದು ಮಗುನ ಆಸಕ್ತಿ ಮತ್ತೆ ನಿಮ್ಗೆ ಬಿಡುವಂಥದ್ದು. ಬಟ್ ಆದ್ರೆ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಈ ರಿಸಲ್ಟ್ ಎಲ್ಲ ಬಂದು ಸ್ವಲ್ಪ ವರ್ಷ ದಿನಕ್ಕೇನೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳುವಂತದ್ದಾದ್ರೆ ಇದರಲ್ಲಿ ಎಲ್ಲದಕ್ಕೆ ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಕ್ಕೂಟದ ಜೊತೆಗೆ ಒಂದು ಒಪ್ಪಂದ ಇದೆ. ಸೀಟ್ ಹೇಗೆ ನಾವು ಹಂಚಿಕೆ ಮಾಡ್ತೀವಿ ಅಂತಂದ್ರೆ, ಸರ್ಕಾರಿ ಕಾಲೇಜುಗಳು 16 ಇದೆ, 100% ಸೀಟುಗಳನ್ನು ಸಹ ನಾವು ಪರೀಕ್ಷಾ ಪ್ರಾಧಿಕಾರದಿಂದ ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಹಂಚಿಕೆ ಮಾಡ್ತೀವಿ. ಯಾವುದೋ ಅನುದಾನಿತ ಕಾಲೇಜುಗಳಿದೆ, ತುಂಬಾ ಒಳ್ಳೆ ಕಾಲೇಜಿಗೆ ಸಹ ಸರ್ಕಾರ ಅನುದಾನ ಕೊಟ್ಟಿದೆ, ಅಂತ ಕಾಲೇಜ್ ನಾವು ವೆಬ್ಸೈಟ್ ಅಲ್ಲಿ ನೋಡಬಹುದು ಯಾವ್ದು ಅನುದಾನಿತ ಕಾಲೇಜ್ ಇದೆ ಅಂತ. ಆ ಕಾಲೇಜಿನ ಅನುದಾನಿತ ಕೋರ್ಸ್ಗಳ 95% ಅಷ್ಟು ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ. ಖಾಸಗಿ ಕಾಲೇಜುಗಳೇನಿದೆ ಅವರೆಲ್ಲರೂ ಸಹ ಮೆರಿಟೋರಿಯಸ್ ಸ್ಟೂಡೆಂಟ್ ಬರಲಿ ಎನ್ನುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ 45% ಸೀಟ್ಗಳನ್ನ ಅವರು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ನಾವು ಆ 45% ಸೀಟ್ಗಳಿಗೆ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಕಳೆದ ವರ್ಷ ಈಗ ನಾನು ಹೇಳಿದ ಎಲ್ಲ ಕೆಟಗರಿನಲ್ಲಿ ಸುಮಾರು 79,000 ಇಂಜಿನಿಯರಿಂಗ್ ಸೀಟು ನಮಗೆ ಸಿಕ್ಕಿತ್ತು. ಅಂದ್ರೆ ಕೆಇಎಂ ಮುಖಾಂತರ ಅಲಾಟ್ ಮಾಡುವಂತದ್ದು ನಾವು ಅಲಾಟ್ ಮಾಡಿದ್ವಿ. ಕೆಲವು ಕೋರ್ಸ್ಗಳು ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದಿರೋ ಕಾರಣಕ್ಕೋಸ್ಕರ ಸುಮಾರು 14,000 ಸೀಟು ಉಳ್ಕೊಂಡು ಹಾಗೇನೆ. ಇದಲ್ಲದೆ ನಾವು ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ನಾನು ಈಗ ಹೇಳಿದೆ, ಅದೇ ರೀತಿ ಈ ನಿಮ್ಮ ಸಿಇಟಿ ಮಾರ್ಕ್ಸ್ ಆಧರಿಸಿ ನಾವು ನರ್ಸಿಂಗ್ ಸೀಟು 24,000 ಸರ್ಕಾರಿ ನರ್ಸಿಂಗ್ ಸೀಟ್ಗಳು ಕಳೆದ ವರ್ಷ ಇತ್ತು. ಫಾರ್ಮ್ ಸೈನ್ಸ್ ನಮಗೆ ಗೊತ್ತು, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸಿರಿಕಲ್ಚರ್ ಇಂಥದ್ದೊಂದಷ್ಟು BSc ಕೋರ್ಸ್ಗಳಿದೆ, ವೆಟರ್ನರಿ ಕೋರ್ಸ್ ಇದೆ. ಆಮೇಲೆ ಇದು ಎಲ್ಲ ನಮ್ಮ ಸಿಇಟಿ ರಿಸಲ್ಟ್ ಅನ್ನ ಆಧರಿಸಿ ನಾವು ಸೀಟನ್ನ ಹಂಚಿಕೆಯನ್ನ ಮಾಡ್ತೀವಿ.
ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಕಳೆದ ವರ್ಷ 9,200 ಚಿಲ್ಲರೆ ಸೀಟು ನಾವು ಹಂಚಿಕೆಯನ್ನ ಮಾಡುವಂತ ಒಂದು ಅವಕಾಶ ಇತ್ತು. ಅದರಲ್ಲಿ ನಿಮ್ಮೂರಿಗೆ ಅಂದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ ಗೆ ಅದರಲ್ಲಿ ನಮ್ಗೆ ಗೊತ್ತಿದೆ ಮೆಡಿಕಲ್ ಕಾಲೇಜ್ ಅಂತಂದ್ರೆ ಅಲ್ಲಿ 4 ತರ ಕೆಟಗರಿ ಸೀಟ್ಗಳು ನಾವು ನೋಡ್ತೀರಾ, ನಮ್ಗೆಲ್ಲ ಕ್ಲಾರಿಟಿ ಇರುತ್ತೆ. ಅದರಲ್ಲಿ ನಾವು ಸರ್ಕಾರಕ್ಕೆ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ 100%, 85% ನಾವೇನೆ ಅಲಾಟ್ ಮಾಡ್ತೀವಿ. ನಮ್ಗೆ ಗೊತ್ತು 15% ಸೆಂಟ್ರಲ್ MCC ಅವರು ಅಲಾಟ್ ಮಾಡ್ತಾರೆ. ಪ್ರೈವೇಟ್ ಕಾಲೇಜುಗಳಲ್ಲಿ ಸಹ ನಾವು 40% ಸೀಟ್ಗಳನ್ನ ಮೆರಿಟೋರಿಯಸ್ ಸ್ಟೂಡೆಂಟ್ಗೋಸ್ಕರ ಆ ಕಾಲೇಜವರು ನಮಗೆ ಬಿಟ್ಟುಕೊಡ್ತಾರೆ. ನಾವು 40% ಗೌರ್ಮೆಂಟ್ ಫೀಸ್, ಕಳೆದ ವರ್ಷ ನಮಗೆ ಗೊತ್ತು 1.5 ಲಕ್ಷದಷ್ಟು ಫೀಸ್ ಇತ್ತು, ನಾವು ಅಲಾಟ್ ಮಾಡಿದ್ವಿ. ಇನ್ನು ರಿಮೈನಿಂಗ್ 40% ಸೀಟ್ ಅಲ್ಲಿ ಸಹ ಅವರು ಸ್ವಲ್ಪ ಹೈಯರ್ ಫೀಸ್ ಇರುತ್ತೆ. ನಮ್ಗೆ ಗೊತ್ತು 12 ಲಕ್ಷ ಲಾಸ್ಟ್ ವರ್ಷ ಇತ್ತು. ಮತ್ತೆ ಇನ್ನು 20% ಅಲ್ಲಿ 15% NRI ಅಂತ ರಿಸರ್ವ್ ಮಾಡಿದ್ರು. ಮತ್ತೆ ಇನ್ನು 5% ಮ್ಯಾನೇಜ್ಮೆಂಟ್. ನಮ್ಗೆ ಕ್ಲಾರಿಟಿ ಇರಲಿ, 40% ಸರ್ಕಾರಕ್ಕೆ ಬಿಟ್ಕೊಡುವಂತ ಮೆರಿಟೋರಿಯಸ್ ಸ್ಟೂಡೆಂಟ್ 1.5 ಲಕ್ಷದ್ದು ಫೀಸು ಸರ್ಕಾರ ಫಿಕ್ಸ್ ಮಾಡುತ್ತೆ. ರಿಮೈನಿಂಗ್ 40% ಏನ್ ಸೀಟ್ ಇದೆ ಓಪನ್ ಕೆಟಗರಿದು ಅದು ಸಹ ಸರ್ಕಾರನೇ ಫಿಕ್ಸ್ ಮಾಡುತ್ತೆ. 15% NRI ಮತ್ತೆ 5% ಮ್ಯಾನೇಜ್ಮೆಂಟ್ ಸೀಟ್ಗಳೇನಿದೆ ಅದು ಮೆಡಿಕಲ್ ಕಾಲೇಜ್ ಅವರಿಗೆ ಅಧಿಕಾರ ಇದೆ, ಅವರು ಫಿಕ್ಸ್ ಮಾಡ್ತಾರೆ, ಫೀಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೀಟ್ ಅಲಾಟ್ಮೆಂಟ್ ಥ್ರೂ KEA ಥ್ರೂ ರ್ಯಾಂಕ್ ಇದ್ರ ಮುಖಾಂತರನೇ ಅಲಾಟ್ ಆಗುವಂಥದ್ದು. ಹಾಗಾಗಿ ನಾವು ರಿಸಲ್ಟ್ ಬಂದು ಸ್ವಲ್ಪ ದಿನಕ್ಕೆ ಎಲ್ಲ ಇಲಾಖೆಯಿಂದ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ. ನಾವು ನಿಮಗೆ ಹಂತವಾಗಿ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಆ ಸೀಟ್ ಒಳಗಡೆ ಯಾವ್ಯಾವ ರಿಸರ್ವೇಶನ್ ಗೆ ಎಷ್ಟೆಷ್ಟು ಸೀಟು ಈ ವರ್ಷ ಮೀಸಲಾಗಿದೆ ಅನ್ನುವಂತಹ ಸಂಪೂರ್ಣ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಇದು ಒಂದು ಎಲ್ಲ ಪೇರೆಂಟ್ಸ್ ಗೆ ಬಹು ಮುಖ್ಯವಾದಂತಹ ಘಟ್ಟ. ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಳೆದ ವರ್ಷ ಸೀಟ್ ಅಲಾಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನೋಡಿದಾಗ ಕೆಲವೊಮ್ಮೆ ಗಡಿಬಿಡಿಗೆ ಮಿಸ್ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಪ್ರೈವೇಟ್ ಅಂತ ಇರುತ್ತೆ, ಫೀಸ್ ನೋಡಲ್ಲ, ಅದು ಕೆಲವು ಮ್ಯಾನೇಜ್ಮೆಂಟ್ ಸೀಟ್ ಹಾಕ್ಬಿಟ್ಟಿರ್ತಾರೆ, ಹೈಯರ್ ಫೀಸ್ ಹಾಕಿರ್ತಾರೆ. ಏನಾಗುತ್ತೆ, ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್, ಆಮೇಲೆ ಕೆಲವೊಮ್ಮೆ ನಿಮ್ಮ ಕೆಟಗರಿಗೆ ಇಲ್ಲ ನಿಮ್ಮ ಮಾರ್ಕ್ಸ್ ಗೆ ರಿಸರ್ವ್ ಆಗಿರುವಂತ ಸೀಟ್ ತಾವು ಹಾಕದ್ ಬಿಟ್ಬಿಟ್ಟಿರ್ತೀರಾ. ನಾವು ರಿಸಲ್ಟ್ ಅನೌನ್ಸ್ ಮಾಡಿದಾಗ ನಿಮ್ಗಿಂತ ಕಡಿಮೆ ರ್ಯಾಂಕ್ ಇರುವಂತವರಿಗೆ ಸೀಟ್ ಸಿಕ್ಕಿದಾಗ ನಾವೆಲ್ಲ ಮೋಸ ಮಾಡ್ಬಿಟ್ಟಿದೀವಿ ಅಂತೇಳಿ ತಾವು ಬರ್ತೀರಾ. ಬಟ್ ಅಂತ ತೆಗೆದು ನೋಡಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋದನ್ನ ಮರ್ತೋಗ್ಬಿಟ್ಟಿರುತ್ತೆ. ಕೆಲವರು ಸೈಬರ್ ಸೆಂಟರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ, ಅವರಿಗೆ ಕೊಟ್ಬಿಡು. ನೋಡಿ, ತುಂಬಾ ಸರಳ ಇದೆ. ದಯಮಾಡಿ ನೀವು ಸ್ವಲ್ಪ ಅದಕ್ಕೆ ತಲೆ ಖರ್ಚು ಮಾಡಿದ್ರೆ ಆಪ್ಷನ್ ಎಂಟ್ರಿ ಎಲ್ಲ ತಾವೇನೆ ಮಾಡಬಹುದು. ಆಮೇಲೆ ಲಿಮಿಟ್ ಇಲ್ಲ, ಎಷ್ಟು ಆಪ್ಷನ್ ಬೇಕಾದ್ರೂ ಎಂಟ್ರಿ ಮಾಡಬಹುದು ನೀವು. ಹಾಗಾಗಿ ಇಷ್ಟೇ ಲಿಮಿಟ್ ಇದೆ ಇಲ್ಲ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಕೋರ್ಸ್ ವಾರು, ಕಾಲೇಜ್ ವಾರು ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡು. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಇಷ್ಟೇನೆ. ಉದಾಹರಣೆಗೆ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಷ್ಟು ಸೀಟ್ ಇದೆ, ಅದರಲ್ಲಿ ನಾವು KEA ಇಂದ ಅಲಾಟ್ ಮಾಡುವಂತದ್ದು ಸೀಟು ಏನಿದೆ, ಅದರಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಇದೆ, ಇದು ನಮ್ಗೆ ಸಿಗುತ್ತಾ ಸಿಗಲ್ವಾ, ಒಂದು ಫೇರ್ ಐಡಿಯಾ ನಿಮಗೆ ಬೇಕು ಅಂತಂದ್ರೆ ದಯಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದು ನಾವು ಕಟ್ ಆಫ್ ಹಾಕಿದ್ವಿ. ದಯಮಾಡಿ ಅದನ್ನ ಗ್ಲಾನ್ಸ್ ಮಾಡಿ ಒಮ್ಮೆ. ಹೋದ ವರ್ಷ ಎಷ್ಟು ಕಟ್ ಆಫ್ ಆಗಿತ್ತು, ಈ ವರ್ಷ ನನ್ನ ಮಗುದ ರ್ಯಾಂಕ್ ಎಷ್ಟಿದೆ, ಸಿಗುತ್ತಾ ಸಿಗಲ್ವಾ ಅನ್ನೋದು ನಿಮ್ಗೊಂದು ಐಡಿಯಾ ಅದರಲ್ಲಿ ಸಿಕ್ಬಿಡುತ್ತೆ. ಫೀಸಿಗೆ ಸಂಬಂಧಪಟ್ಟಂತೂ ಅಷ್ಟೇ, ನಾವು ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಫೀಸು ಪಕ್ಕದಲ್ಲಿ ಬರುತ್ತೆ. ಫೀಸ್ ಆಧಾರದ ಮೇಲೆ ಆಯ್ತು. ಸುಮಾರು ಜನ ಹಾಕ್ಬಿಟ್ಟಿರ್ತಾರೆ ಫೀಸು, ಸ್ವಲ್ಪ 12 ಲಕ್ಷದ ಸೀಟ್ ಹಾಕಿ ಸಿಕ್ಬಿಡುತ್ತೆ, ಆಮೇಲೆ ಅಷ್ಟು ಕಟ್ಟಕ್ ಸಿಕ್ತಿರಲ್ಲ, ಬಂದು ಕ್ಯಾನ್ಸಲ್ ಅಂತ. ಈ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಸ್ವಲ್ಪ ನಿಯಮಗಳು ಸರಳ ಇರುತ್ತೆ. ಅಂದ್ರೆ ನೀವು ಬಿಡ್ತು ಅಂತಂದ್ರು ಅದು ಅಪ್ಗ್ರೇಡೇಷನ್ ಗೆ ಅವಕಾಶ ಇರುತ್ತೆ, ಬೇರೆಯವರಿಗೆ ಹೋಗುತ್ತೆ. ನೀವು ಅದ್ರ ನಂತರ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲ ಹೋಗ್ತಿದಂಗೆನೆ ನೀವು ಸೀಟ್ ತಗೊಂಡಾಗ ನೀವು ಹೋಗ್ಲೇಬೇಕಾಗುತ್ತೆ. ಹೋಗಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ನಿಮ್ಗೆ ಬ್ಯಾನ್ ಮಾಡ್ತೀವಿ, ಮತ್ತೆ 5 ಟೈಮ್ಸ್ ಪೆನಾಲ್ಟಿ ಹಾಕ್ತೀವಿ, ಇದೆಲ್ಲದೂ ಇರುತ್ತೆ. ಹಾಗಾಗಿ ನೀವು ಕ್ಲಿಯರ್ ಯಾವ್ದು ಗೊಂದಲ ಆಗುವಂತದ್ದು ಇರಲ್ಲ, ಮತ್ತೆ ಮುಚ್ಚಿಟ್ ಮಾಡುವಂತದ್ದಿಲ್ಲ. ನನಗೆ ತುಂಬಾ ಜನ ಬಂದೇ ಹೇಳ್ತಾರೆ, ಸರ್ ಅದು ಕಾಲೇಜಿಗೆ ಮಾತಾಡ್ಕೊಂಡು ಬಂದಿದೀವಿ ಸರ್, ಅವ್ರು ಒಪ್ಪಿದ್ದಾರೆ, ನಾವು ಅಡ್ಮಿಷನ್ ಮಾಡ್ತೀವಿ. ಮೆಡಿಕಲ್, ಡೆಂಟಲ್, ಆಯುಷ್ ವಿಚಾರದಲ್ಲಿ ಕಾಲೇಜಿಗೆ ಹೋಗಿ ಮಾತಾಡ್ಕೊಂಡು ಬಂದು ಅವರು ಒಪ್ಪಿ ಸೀಟ್ ಅಲಾಟ್ ಮಾಡುವಂತ ಪ್ರಕ್ರಿಯೆ ಇಲ್ಲ. ಇಂಜಿನಿಯರಿಂಗ್ ಅಲ್ಲಿ ಸಹ KEA ಇಂದ ಏನು ನಾವು ಅಲಾಟ್ ಮಾಡುವಂತ 45% ಇದೆ, ಅದರಲ್ಲೂ ಯಾರೋ ಬ್ರೋಕರ್ ಹತ್ರ ಕಾಲೇಜ್ ಹತ್ರ ಮಾತಾಡಿ ಸೀಟ್ ಅನ್ನ ನಿಮಗೆ ಕೊಡುವಂತ ಪ್ರಕ್ರಿಯೆ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಮ್ಯಾನೇಜ್ಮೆಂಟ್ ಸೀಟ್ ಬೇಕಾದ್ರೆ ತಗೊಳ್ಬಹುದು, ಅವ್ರು ಯಾವ್ದು ಇಂಜಿನಿಯರಿಂಗ್ ಮಾತ್ರ ನಾನು ಹೇಳ್ತೀನಿ. ನರ್ಸಿಂಗ್ ರೇಟ್ 20% ಲಾಸ್ಟ್ ಇಯರ್ ಅವರು ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ರು.
ಅಗ್ರಿಕಲ್ಚರ್, ವೆಟರ್ನರಿ ನಮ್ಗೆ ಗೊತ್ತಿದೆ, ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಇದೆ. ಈ ಮ್ಯಾನೇಜ್ಮೆಂಟ್ ಅನ್ನುವಂತ ಪ್ರಶ್ನೆ ಇಲ್ಲ. ಅಗ್ರಿಕಲ್ಚರ್ ಸ್ವಲ್ಪ ಎನ್ನೋದರ ಇಟ್ಕೊಂಡಿದ್ದಾರೆ, ಅದು ತುಂಬಾ ಸಣ್ಣ ನಂಬರ್ ಅವ್ರು ಮಾಡ್ತಾರೆ. ಅದಕ್ಕೆ ದಯಮಾಡಿ ನೀವು ಮೋಸ ಹೋಗ್ಬೇಡಿ. ನಾವು ಟೈಮ್ ಟು ಟೈಮ್ ಪಬ್ಲಿಷ್ ಮಾಡ್ತಾ ಇದೀವಿ. ನೀವು ಆಮೇಲೆ ಈಗ ಕೆಲವರು ಸೀಟ್ ಸಿಕ್ಬಿಡುತ್ತೋ ಇಲ್ವೋ, ಎಲ್ಲರೂ ಅಡ್ಮಿಷನ್ ಮಾಡ್ತಾ ಇದಾರೆ, ಮಕ್ಕಳ ಮನೇಲಿ ಅಡ್ಮಿಷನ್ ಮಾಡ್ತಿದ್ದಾರೆ, ನಾವು ಅಡ್ಮಿಷನ್ ಮಾಡ್ಬಿಡೋಣ. ನಾನು ಹೇಳ್ತಾ ಇದೀನಿ ನೋಡಿ, ಇಂಜಿನಿಯರಿಂಗ್ ಇಂದು ಇಮ್ಯಾಜಿನ್ ಮಾಡಿ, ನೀವು ಯಾವ್ದೋ ಒಂದು ಕಾಲೇಜಲ್ಲಿ 100 ಇಂಟೇಕ್ ಇದೆ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ 45 ಸೀಟ್ಗಳನ್ನ ನಾವೇ ಅಲಾಟ್ ಮಾಡ್ತೀವಿ. ನೀವು ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. 45% ಸೀಟ್ ನಾವೇನೆ ಅಲಾಟ್ ಮಾಡ್ತೀವಿ. 30% ಸೀಟ್ ಅನ್ನ ಕಾಮೆಂಟ್ರಿ ಎಕ್ಸಾಮ್ ಇಂದ ಅಲಾಟ್ ಮಾಡ್ತಾರೆ. ಅವ್ರು 20% ಸೀಟ್ ಅಲ್ಲಿ ಅಡ್ಮಿಷನ್ ಕೊಡ್ತಾರೆ. ಹಾಗಾಗಿ ನೀವು ತಾಳ್ಮೆ ಇತ್ತು ಅಂತಂದ್ರೆ, ನಿಮ್ಮ ಮಗ ಮೆರಿಟೋರಿಯಸ್ ಇದ್ದಾನೆ, ಈಗ PUC ರಿಸಲ್ಟ್ ಬರ್ತಿದಂಗೆ ಐಡಿಯಾ ಬರುತ್ತೆ, CET ರಿಸಲ್ಟ್ ಬಂದಾಗ ಐಡಿಯಾ ಬರುತ್ತೆ. ನೀವು ಗಡಿ ಮಾಡೋ ಅಗತ್ಯ ಇಲ್ಲ. ಸರ್ಕಾರದ ಸಹ ತುಂಬಾ ಸೀಟ್ಸ್ ಇರುತ್ತೆ, ನೀವು ತಗೊಂಡ್ಬೋದು ಅಂತ. ಮತ್ತೆ ವಿಶೇಷವಾಗಿ ಈ ಸರಿ ನಾವು ಸಾಕಷ್ಟು ಸರಳೀಕರಣ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ನಿಯಮಗಳನ್ನ ಮಾಡಿದ್ದೀವಿ. ತಾವೆಲ್ಲ ಪೇಪರ್ ಓದಿದ್ದೀರಾ. ಸೀಟ್ ಬ್ಲಾಕಿಂಗ್ ಮಾಡ್ಬಿಡ್ತಾರೆ, ಸೀಟ್ ಎಲ್ಲ ಮಾರ್ಬಿಡ್ತಾರೆ. ದಯಮಾಡಿ ಅದು ಎಲ್ಲ ತಪ್ಪು ಕಲ್ಪನೆ, ತೆಗೆದುಬಿಡಿ. ಅಲ್ಲಿ 1-2% ಏನಿತ್ತು ನಿಯಮ ಅದು ನಿಮ್ಗೆ ಹೇಳ್ಬಿಡ್ತೀನಿ. ಸೀಟ್ ಬ್ಲಾಕಿಂಗ್ ಸೀಟ್ ತುಂಬಾ ಪೇಪರ್, ಯಾಕಂದ್ರೆ ಯಾರು PUC ಮಕ್ಕಳಿದ್ದಾರೆ ಅವರೆಲ್ಲ ಪೇರೆಂಟ್ಸ್ ಸ್ವಲ್ಪ KEN ನ್ಯೂಸ್ ಮತ್ತೆ ಈ ಸೀಟ್ ಬಗ್ಗೆ ತುಂಬಾ ಓದ್ತಾ ಇರ್ತಾರೆ, ನನಗೆ ಗೊತ್ತಿದೆ. ನಮ್ಮ ಇಂಜಿನಿಯರಿಂಗ್ ಸೀಟ್, ಮೆಡಿಕಲ್ ತಮ್ಗೆ ನಾನು ಹೇಳ್ತೇನೆ, ಲಾಸ್ಟ್ ರೌಂಡ್ ಅಲ್ಲಿ ಸೀಟ್ ಉಳಿತು ಅಂತಂದ್ರು ಹುಡುಗಂಗೆ ಅಲಾಟ್ ಮಾಡಿರ್ತೀವಿ, ಕಾಲೇಜಿಗೆ ಹುಡುಗ ಹೋಗಲ್ಲ. ಸೀಟ್ ಉಳ್ಕೊಂಡ್ ಬಿಡುತ್ತೆ ಅಂತಂದ್ರು ಕಾಲೇಜ್ ಅವ್ರು ಅಡ್ಮಿಷನ್ ಮಾಡ್ಕೊಳಕ್ ಅಧಿಕಾರ ಇಲ್ಲ. ಡೆಂಟಲ್, ಮೆಡಿಕಲ್, ಆಯುಷ್. ಇಂಜಿನಿಯರಿಂಗ್ ಅಲ್ಲಿ ಏನಿತ್ತು, 3 ರೌಂಡ್ ಮಾತ್ರ KE ಮಾಡಬೇಕು. 3 ರೌಂಡ್ ಯಾವುದು 45% ಸೀಟಿಗೆ. ಅದು ಅಕಸ್ಮಾತ್ ಯಾರಾದ್ರೂ ಹುಡುಗರು ಕಾಲೇಜಿಗೆ ಹೋಗ್ಲಿಲ್ಲ ಅಂತಂದ್ರೆ ಅದು ನಮಗೆ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ಕೊಳ್ಬಹುದು ಅಂತ ಒಂದು ನಿಯಮ ಇತ್ತು. ಅದನ್ನ ದುರುಪಯೋಗ ಪಡಿಸ್ಕೊಂಡು ಕೆಲವರು ಯಾರಾದ್ರೂ ಮೆರಿಟೋರಿಯಸ್ ಸ್ಟೂಡೆಂಟ್ ಒಳ್ಳೆ ಕಾಲೇಜುಗಳಲ್ಲಿ, ಎಲ್ಲ ಕಾಲೇಜಲ್ಲ, ಹುಡುಗ ಯಾರಾದ್ರೂ ಕಾಲೇಜಿಗೆ ಹೋಗ್ಲಿಲ್ಲ ಅಂತಂದ್ರೆ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಈ ಸಲ ಸರ್ಕಾರ ಬಹಳ ಸ್ಪಷ್ಟವಾಗಿ ಅಂತದನ್ನೆಲ್ಲ ತಪ್ಪಿಸುವಂತದಕ್ಕೆ ಒಂದಷ್ಟು KE ಮೂಲಕ ಒಂದಷ್ಟು ತೀರ್ಮಾನಗಳನ್ನ ಮಾಡಿದೀವಿ. ಈ ಹಿಂದೆ ತಾವೀಗಾಗಲೇ ಅಪ್ಲಿಕೇಶನ್ ಹಾಕಿದ್ರೆ ತಮಗೆ ಕ್ಲಾರಿಟಿ ಇದೆ. ಹಿಂದೆ ಏನಿತ್ತು, ನಿಮಗೊಂದು ಸೀಕ್ರೆಟ್ ಕೀ ಅಂತ ಕೊಟ್ಬಿಡ್ತಿದ್ವಿ, ಪಾಸ್ವರ್ಡ್ ಲಾಗಿನ್ ಸೀಕ್ರೆಟ್ ಕೀ ಕೊಡ್ತಾ ಇದ್ವಿ. ನೀವು ತಗೊಂಡೋಗಿ ಒಬ್ಬ ಬ್ರೋಕರಿಗೆ, ಸೈಬರ್ ಸೆಂಟರ್ಗೆ ಹುಡುಗರು ಕೊಟ್ಬಿಡ್ತಿದ್ವಿ. ಅವನು ನಿಮ್ ಲಾಗಿನ್ ಇಟ್ಕೊಂಡು ಏನ್ ಬೇಕಾದ್ರೂ ಆಟ ಆಡ್ತಾ ಇದ್ದ. ನನಗೊಂದು ಲಾಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ, ಧಾರವಾಡದಲ್ಲಿ ತುಂಬಾ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ ಹುಡುಗಿ. ಅವಳಿಗೆ ಯೋಗ ಅಂಡ್ ನ್ಯಾಚುರೋಪತಿ ಮಾಡಬೇಕು ಅಂತ ಆಸೆ ಅಂತೆ. ಆ ಕಾಲೇಜಲ್ಲೂ ಹೋಗಿ ಪ್ರಿನ್ಸಿಪಾಲ್ ಅನ್ನು ಅವರಿಗೆ ಸ್ವಲ್ಪ ಸ್ಪಾನ್ಸರ್ ಮಾಡಿ, ಬಡ ಹುಡುಗಿ ಇದೆ ಅಂತ ಹೇಳಿ ಆಪ್ಷನ್ ಎಂಟ್ರಿ ಮಾಡೋ ಜವಾಬ್ದಾರಿನ ಒಬ್ಬ ಸೈಬರ್ ಸೆಂಟರ್ಗೆ ಕೊಟ್ಟಿದ್ದಾರೆ. ಅವನು ಆಪ್ಷನ್, ನರ್ಸಿಂಗ್ ಆಪ್ಷನ್ ಫಸ್ಟ್ ಹಾಕಿದ್ದಾನೆ, ನರ್ಸಿಂಗ್ ಸೀಟ್ ಅಲಾಟ್ ಆಯ್ತು. ಆ ಹುಡುಗಿಗೆ ಒತ್ತಾಯ ಮಾಡ್ತಾನೆ, ನೀನು ಹೋಗಿ ಅಡ್ಮಿಷನ್ ಆಗಿ ನರ್ಸಿಂಗಿಗೆ. ಅವ್ರಿಗೆ ಇಲ್ಲ, ನೀನ್ ನರ್ಸಿಂಗ್ ಇಷ್ಟ ಇಲ್ಲ, ನನ್ಗೆ ಚೇಂಜ್ ಮಾಡ್ಬೇಕು, ನಾನು ಚಾಯ್ಸ್ ಹಾಕ್ಬಿಡ್ತೀನಿ. ನಮ್ಗೆ ಗೊತ್ತಿದೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ರೆ 4 ಚಾಯ್ಸ್ ಬರುತ್ತೆ. ನೀವು ಕಾಲೇಜಿಗೆ ಹೋಗ್ಬೋದು, ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಇಲ್ಲ ಸಿಕ್ಕಿರೋ ಕಾಲೇಜಿನ ಬಿಡ್ಬೋದು, ಇಲ್ಲ ನಮ್ಮ ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ಬೋದು. ಲಾಗಿನ್, ಪಾಸ್ವರ್ಡ್, ಸೀಕ್ರೆಟ್ ಕೀನ ಅವ್ನು ಇಟ್ಕೊಂಡ್ಬಿಟ್ಟು ಇಲ್ಲ ನೀನು ಹೋಗ್ಲೇಬೇಕಾ ನರ್ಸಿಂಗ್ ಕಾಲೇಜಿಗೆ, ಇಂಥದ್ದೆಲ್ಲ ಆಗಿದೆ. ಆಮೇಲೆ ಸೀಟ್ ಬ್ಲಾಕಿಂಗ್ ಅಂತ ಹೇಳಿದಲ್ಲ, ಯಾರೋ ಹುಡುಗಂದು ಯಾರೋ ಸೈಬರ್ ಸೆಂಟರ್ ಎಂಟ್ರಿ ಮಾಡುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ವರ್ಷ ನಾವು ತಮಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಲಾಗಿನ್ ಆಗ್ಬೇಕು ನಮ್ಮ ಅಪ್ಲಿಕೇಶನ್ ಗೆ ಅಂತಂದ್ರೆ ನೀವು ಪಾಸ್ವರ್ಡ್ ಕಂಪಲ್ಸರಿ OTP ಬೇಸ್ಡ್ ಅಪ್ಲಿಕೇಶನ್ ಮಾಡಿದೀವಿ. ನೀವು OTP ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಫೇಸ್ ರೆಕಗ್ನೈಸೇಷನ್ ನಾವು ಎನೇಬಲ್ ಮಾಡ್ತೀವಿ. ನೀವು ಮುಖ ತೋರಿಸಿದ್ರೆ ಮಾತ್ರ ನಿಮ್ದು ಲಾಗಿನ್ ಓಪನ್ ಆಗುತ್ತೆ. ಅದು ಆದ್ಮೇಲೆ ಓಕೆ, ಈ ಸರಿ ಹೋದ್ ಸರಿ ಏನಾಗ್ತಿತ್ತು ನಮಗೆ ಗೊಂದಲ ಹೋಯ್ತು, ನಿಮ್ ಸೀಟ್ ಕನ್ಫರ್ಮ್ ಆಯ್ತು, ನಿಮಗೆ ಹಣ ಕೊಟ್ವಿ, ನೀವು ಹಣ ಕಟ್ಟಿದ್ರಿ, ನಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರಿ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೇಕು. ನೀವು ಕಾಲೇಜಿಗೆ ಹೋದ್ಮೇಲೆ ನೀವು ಹೋಗಿದ್ದೀರಾ ಅನ್ನೋದನ್ನ ನಮಗೆ ಕನ್ಫರ್ಮೇಶನ್ ಮಾಡ್ಬೇಕು. ನೀವು ಮಾಡ್ತಿರ್ಲಿಲ್ಲ, ಕಾಲೇಜವರು ಮಾಡ್ತಿರ್ಲಿಲ್ಲ, ಕೆಲವೊಮ್ಮೆ ನೀವು ದುಡ್ಡು ಕಟ್ತಿದ್ರಿ, ಡೌನ್ಲೋಡ್ ಮಾಡ್ಕೊಂತಿರ್ಲಿಲ್ಲ, ಡೌನ್ಲೋಡ್ ಮಾಡ್ಕೊಂತಿದ್ರಿ, ನೀವು ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಇದೆಲ್ಲ ಗೊತ್ತಲ್ಲ. ನನಗೊಬ್ರು ಮಾಧ್ಯಮದವ್ರು ಕೇಳಿದ್ರು, ಸರ್ ನೀವು ಫೇಸ್ ರೆಕಗ್ನೈಸೇಷನ್ ಎಲ್ಲ ನೀವು ಮಾಡಿಲ್ಲ, ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲೇನೆ ಯಾರಾದ್ರೂ ಬೇರೆಯವ್ರನ್ನ ಎಕ್ಸಾಮ್ಗೆ ಕೂರಿಸಿದ್ರೆ ಹೆಂಗ್ ಕಂಡು ಹಿಡಿತೀರಾ ನೀವು? ಇಲ್ಲಪ್ಪ, ಎಕ್ಸಾಮ್ ಸೆಂಟ್ರಿಗೆ ಬರುವಾಗ ನಾವು ಈ ಸರಿ ನಾವು ಫೇಸ್ ರೆಕಗ್ನೈಸ್ ಮಾಡಿ ಅಪ್ಲಿಕೇಶನ್ ಹಾಕಿರೋನೇನೆ ಎಕ್ಸಾಮ್ ಬರೀತಾ ಇರಲ್ಲ ಅನ್ನುವಂಥದ್ದು ನಾವು ಈಗ ಮಾಡಿದ್ವಿ. ನಾಡ್ದು 14 ಹೋದಾಗ ತಮ್ಗೆ ಗೊತ್ತಾಗುತ್ತೆ ಎಕ್ಸಾಮ್ ಸೆಂಟರ್. ಆಯ್ತು ಸರ್, ಎಕ್ಸಾಮ್ ಬರೆಯೋನು ಅವನೇ ಹೋಗ್ತಾನೆ, ನೀವು ಸೀಟ್ ಅಲಾಟ್ ಮಾಡಿದಾಗ ಇನ್ನೊಬ್ಬ ಹೋಗ್ತಾನೆ. ಈಗಿಂದಾನೆ ಅಪ್ಲಿಕೇಶನ್ ಹಾಕೋಗ್ಲೇನೆ ಫೇಕ್ ಕ್ಯಾಂಡಿಡೇಟ್ ಆಗಿರ್ತಾನೆ, ಎಕ್ಸಾಮ್ನು ಅವನೇ ಬರೀತಾನೆ. ಸೀಟ್ ಅಲಾಟ್ಮೆಂಟ್ ಮಾಡಿದಾಗ ಮಾತ್ರ ಬೇರೆ. ಅದಕ್ಕೆ ಏನ್ ಮಾಡ್ತೀರಾ ಸರ್ ನೀವು? ಎಸ್, ಅದಕ್ಕೂ ನಾವು ಮಾಡಿದ್ವಿ.
ನಾವು ಈ ಸರಿ ಏನ್ ಮಾಡಿದೀವಿ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅಂತ ನಿಮ್ಗೆ ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾ ಇದೀವಿ ನಾವು. ಈ ಸರಿ ಅಡ್ಮಿಷನ್ ಆರ್ಡರ್ ಬದಲು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ನಿಮಗೆ ಕೊಡ್ತೀವಿ. ನೀವು ಕಾಲೇಜಿಗೆ ಹೋಗ್ಬೇಕು, ಕಾಲೇಜಲ್ಲಿ ಸಹ ನೀವು ನಿಮ್ಮ ಮುಖವನ್ನ ನಮ್ಮ ಕಂಪ್ಯೂಟರ್ ಸಾಫ್ಟ್ವೇರ್ ಗೆ ತೋರಿಸಿದ್ರೆ ಮಾತ್ರ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ಅಕಸ್ಮಾತ್ ಒಬ್ಬ ಫೇಕ್ ಹುಡುಗನ ಕೂರಿಸಿ ಯಾವನಾದ್ರೂ ಎಕ್ಸಾಮ್ ಬರ್ಸಿದ್ದ ನಮಗೆ ಮೋಸ ಮಾಡೋದಕ್ಕೆ ಅಂದ್ರೆ ಆ ಫೇಕ್ ಹುಡುಗನೇ ನಾಳೆ ಕಾಲೇಜಿಗೆ ಹೋಗ್ಬೇಕಾಗುತ್ತೆ, ಇವ್ನು ಹೋಗೋದಕ್ಕಾಗಲ್ಲ. ಈ ತರದ್ದು ನಾವು ಸಿಸ್ಟಮ್ ಅಲ್ಲಿ ಬದಲಾವಣೆಯನ್ನ ಮಾಡಿದೀವಿ. ಇದೆಲ್ಲದ ಉದ್ದೇಶ ಯಾರು ಜೆನ್ಯೂನ್ ಇದ್ದಾರೆ, ಯಾರು ಮೆರಿಟೋರಿಯಸ್ ಹುಡುಗಿದ್ದಾರೆ, ಯಾರು ಅರ್ಹರಿದ್ದಾರೆ ಅವರಿಗೆ ಸೀಟ್ ಸಿಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಇಷ್ಟೆಲ್ಲ ಒಂದು ಬದಲಾವಣೆಗಳನ್ನ ಮಾಡಿದೀವಿ. ತಾವು ಇಲ್ಲಿ ಏನು ಇವತ್ತು ಬಂದಿದ್ದೀರಾ, ಇಷ್ಟು ನೋಡಿದೀರಾ, ಡಿಸೈಡ್ ಮಾಡಿ ಕಾಲೇಜ್ ಡಿಸೈಡ್ ಮಾಡೋದಕ್ಕೆ ಇದನ್ನ ಸ್ವಲ್ಪ ಬೇಕಾದ್ರೆ ಪೆಂಡಿಂಗ್ ಇಟ್ಕೊಳ್ಬಹುದು. ತಕ್ಷಣಕ್ಕೆ ಎಕ್ಸಾಮಿಗೆ ಫೋಕಸ್ ಮಾಡಿ. ಎಕ್ಸಾಮ್ ಆದ್ಮೇಲೆ ನಿಮಗೆ ರಿಸಲ್ಟ್ ಬರೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಅವಾಗ ನೀವು ಇನ್ನೊಂದಷ್ಟು R&D ಮಾಡಬಹುದು, ರಿಸರ್ಚ್ ಮಾಡಿ ನೀವು ತೀರ್ಮಾನ ಮಾಡಬಹುದು. ಇಷ್ಟು ಒಂದು ಸಂಕ್ಷಿಪ್ತವಾಗಿ ನಮ್ಮ ಪರೀಕ್ಷೆ ಇದ್ರ ಬಗ್ಗೆ ನಾನು ಇವತ್ತು ಹೇಳಿದೀನಿ. ಮುಂದಿನ ದಿನಗಳಲ್ಲಿ ಸಹ ನಾವು ಹಂತವಾಗಿ ನೀವು ದಯಮಾಡಿ KE ನಮ್ಮ ಎಕ್ಸ್ ಖಾತೆ ಇದೆ, ನಾವು ಫಾಲೋ ಮಾಡಬಹುದು. ನಾವು ಮಾಧ್ಯಮಗಳ ಮೂಲಕ ಸಹ ಹಂತವಾಗಿ ನಾವು ಮಾಹಿತಿಯನ್ನ ನಮ್ಗೆ ನಾವು ಕೊಡ್ತಾ ಇರ್ತೀವಿ. ದಯಮಾಡಿ ಮಧ್ಯವರ್ತಿಗಳಿಗೆ ನೀವು ನಂಬಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ಸರ್ಕಾರಿ ವ್ಯವಸ್ಥೆ ಇದೆ, ಅತ್ಯಂತ ಪಾರದರ್ಶಕವಾಗಿ ಮಾಡುವಂತಹ ಉದ್ದೇಶ ಇರುತ್ತೆ. ಕೆಲವರು ಸುಮ್ಮನೆ ನಿಮಗೆ ಮಿಸ್ಗೈಡ್ ಮಾಡ್ತಾರೆ, ನಾವೇ ಮಾಡಿ ಕೊಟ್ಬಿಡ್ತೀವಿ ಅನ್ನೋ ತರ. ಆ ತರದ್ದು ಯಾವುದು ಇರಲ್ಲ. ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಶನ್, ನಿಮ್ಮ ಆಪ್ಷನ್, ನೀವು ಯಾವ್ದು ಕಾಲೇಜಿಗೆ ಯಾವ ಕೋರ್ಸಿಗೆ ಹಾಕಿದ್ದೀರಾ ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಇದು ನನ್ನ ಕಡೆಯಿಂದ ಇಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತದ್ದು.